बोलो भारत माता की भारतीय जनता पक्ष के नरेंद्र मोदी जी के ವೇದಿಕೆಯನ್ನು ಆಸೀನರಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳೇ, ಶಿವಣ್ಣವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗಭೂಷಣರವರೇ, ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜ್ರವರೇ, OBC ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಫಿ ಅವರೇ, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರದೇಗೌಡ್ರೆ, ಇನ್ನೊಬ್ಬ ನಮ್ಮ ರೋಣೂರು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ರಘುನಾಥ್ ರೆಡ್ಡಿ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ರಾಯಲ್ಪಾಡಿನ ಹೋಬಳಿ ಉಸ್ತುವಾರಿ ವಹಿಸಿರ್ತಕ್ಕಂಥ ಶಶಿಧರ್ ರೆಡ್ಡಿ ಅವರೇ, ನಮ್ಮ ಶಂಕರ್ ರೆಡ್ಡಿ ಅವರೇ, ಮತ್ತು ನಾರಾಯಣ ಸ್ವಾಮಿ ಲಕ್ಷ್ಮಣ್ ರೆಡ್ಡಿ ಅವರೇ, ನಮ್ಮ ಯುವ ಮುಖಂಡರುಗಳು ಬಂದಿದ್ದಾರೆ ರೋಣೂರಿಂದ. ಅವ್ರ ಹೆಸರು ಇನ್ನೂ 2 ದಿನ ಹೋಗಲಿ, ಈಗಲೇ ಹೇಳಕ್ಕೆ ಹೋಗ್ತಾ ಇಲ್ಲ. ರೋಣೂರಿನ ಜಾಸ್ತಿ ಜನ ಇನ್ನೂ ಇದ್ದಾರೆ, ಮುಂದೆ ಎಲ್ಲ ಸೇರ್ಪಡೆ ಆಗೋರು. ಅವರೆಲ್ಲ ಮುಂದೆ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ, ಈಗಲೇ ಹೇಳೋದು ಬೇಡ. ಈ ದಿನ ಸಂಸ್ಥಾಪನಾ ದಿನ. ನಾನು BJP ಪಕ್ಷಕ್ಕೆ ಸೇರಿ 3 ವರ್ಷ ಆಯಿತು. ಇದೇ ದಿನ ಡೆಲ್ಲಿಯಲ್ಲಿ ನಾನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದೆ. ಅಂದಿನಿಂದ ಪಕ್ಷದ ಜವಾಬ್ದಾರಿಯಲ್ಲಿ ಪಕ್ಷವನ್ನು ಪ್ರತಿ ನಿಮಿಷದಲ್ಲೂ ಪಕ್ಷದ ಜೊತೆಗೆ ಗುರುತಿಸ್ಕೊಂಡು ಪಕ್ಷದವರ ಕಾರ್ಯಕರ್ತರ ಜೊತೆಗೆ ಸ್ನೇಹ ಬಾಳ್ವೆಯಿಂದ ಮುನ್ನಡೀತಾ ಇದ್ದೀನಿ. ಈ ದಿನ ಯಾವ ರೀತಿಯಾಗಿ ಪಕ್ಷ ಉಗಮಾಯಿತು ಅಂತ ಪೂರ್ತಿ ವಿಷಯವನ್ನು ನಮ್ಮ ಶಿವಣ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ. ಆ ವಿಷಯಗಳಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಾಗ ಈ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಟ್ಟಂಥ ಒಳ್ಳೆಯ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಅದು ಭಾರತೀಯರಿಗಾಗಿ, ಭಾರತೀಯರಿಗೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಪಕ್ಷ. ಯಾವ ರೀತಿಯಾಗಿ ಅಂದರೆ ಇಲ್ಲಿ ನಮ್ಮ ಸಂಸ್ಕೃತಿ, ಮೊದಲು ನಮ್ಮ ದೇಶ, ನಮ್ಮ ಸಹಬಾಳ್ವೆ ಯಾವ ರೀತಿಯಾಗಿ ರೂಢಿಸ್ಕೊಂಡಿತ್ತು ಅಂದರೆ, ಯಾವ ರೀತಿಯಾಗಿ ಸನಾತನ ಧರ್ಮ ಇಡೀ ಪ್ರಪಂಚವೆಲ್ಲ ನಮ್ಮ ಕಡೆ ನೋಡುವಂಥ ಒಂದು ಧರ್ಮ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಧರ್ಮ, ಅದು ಹಿಂದೂ ಧರ್ಮ. ರಾಮ, ಕೃಷ್ಣ, ಶಿವ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ಳೋ ಒಂದು ದೇಶ ಭಾರತ ದೇಶ. ಅದರಿಂದನೇ ನಮ್ಮ ದೇಶದಲ್ಲಿ ಒಳ್ಳೆಯ ಒಂದು ವಾತಾವರಣ ಇದೆ. ಬೇರೆ ದೇಶಗಳ ರೀತಿಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳು ಅಂಥವೆಲ್ಲ ಇಲ್ಲಿ ರೂಢಿಸ್ಕೊಳ್ಳೋದಕ್ಕೆ, ನೆನೆಸ್ಕೊಳ್ಳೋದು ಕೂಡ ಆಗಲ್ಲ. ಅಂಥ ಒಂದು ಸಂಸ್ಕೃತಿಯನ್ನು ನಮ್ಮ ದೇಶ ಹೊಂದಿದೆ. ಹೆಚ್ಚಿನ ವಿಷಯಗಳನ್ನು ಶಿವಣ್ಣ ಅವರು BJP ಯಾವ ರೀತಿಯಾಗಿ ಬೆಳೆದು ಬಂತು, ಆ ರೀತಿಯಲ್ಲಿ ವಾಜಪೇಯಿ ಅವರು ನಮ್ಮ ದೇಶವನ್ನು ಯಾವ ರೀತಿಯಾಗಿ ಕಟ್ಟರು, ನಮ್ಮ ದೇಶಕ್ಕೆ ಒಂದೇ ಒಂದು ದಾರಿ ಮಾಡಿದ್ದು ವಾಜಪೇಯಿ ಅವರು. ಕನ್ಯಾಕುಮಾರದಿಂದ ಕಾಶ್ಮೀರದವರೆಗೂ ಮತ್ತು ಪಶ್ಚಿಮ ಬಂಗಾಳದಿಂದ ಗುಜರಾತ್ವರೆಗೂ ಅದೇ ರೀತಿಯಾಗಿ ನದಿಗಳ ಜೋಡಣೆ ಮಾಡೋದಕ್ಕೆ ಕೊಟ್ಟಿದ್ರು. ಅದು ಅರ್ಧದಲ್ಲಿ ನಿಂತು ಅದನ್ನು ಮೋದಿಜಿಯವರು ಈಗ ಕೈಗೆತ್ತಿಕೊಳ್ತಾ ಇದ್ದಾರೆ. ಅನೇಕ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಮೋದಿಜಿಯವರು. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ ಮೋದಿಜಿಯವರು. ಅದನ್ನು ನಾವು ರೂಢಿಸ್ಕೊಳ್ಬೇಕು. ಈ ಒಂದು ಸಂಸ್ಥಾಪನಾ ದಿನದಿಂದ ನಾವು ಯಾವ ರೀತಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಒಂದು ಗೌರವವನ್ನು ಕೊಟ್ಟು, ನಾವೆಲ್ಲರೂ ಇದುವರೆಗೂ ನಾವು ಎಲ್ಲೆಲ್ಲಿದ್ದೀವಿ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ಇಬ್ಬರ ಮುಖಂಡತ್ವ ಇತ್ತು, ಅದನ್ನು ನಾವು ಧಿಕ್ಕರಿಸಿ ಹೊಸದಾಗಿ BJPಯನ್ನು ಪ್ರಾರಂಭಿಸ್ಕೊಳ್ಳೋಣ ಅಂತೇಳಿ ಎಲ್ಲರೂ ಜೊತೆಗೂಡಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಒಗ್ಗಟ್ಟು, ನಮ್ಮ ರಾಜ್ಯ, ನಮ್ಮ ಸಂಸ್ಕೃತಿ ಯಾವ ರೀತಿಯಾಗಿ ಬೆಳಿಬೇಕು, ಮುಂದೆ ಯಾವ ರೀತಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ನಾವು ನಮ್ಮ ರಾಜ್ಯದಲ್ಲಿ ಕೂಡ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ನಮ್ಮ ಶ್ರೀನಿವಾಸಪುರದಿಂದಲೇ ನಾವು ಪ್ರಾರಂಭಿಸ್ಕೊಳ್ಳೋಣ. BJPಯ ಸಂಘಟನೆ ಮಾಡೋಣ. ನಿಮ್ಮ ಜೊತೆಗೆ ನಾವು ಇರ್ತೀವಿ. ಮುಖಂಡರುಗಳೆಲ್ಲ ನಮ್ಮ ಜೊತೆಲಿ ಇದ್ದಾರೆ. ಯಾವುದೇ ಒಂದು ಕಷ್ಟ ಕಾರ್ಪಣ್ಯಕ್ಕೆ ನಮ್ಮ ಜೊತೆಗೆ ಇರ್ತೀವಿ ಅಂತ ಮಾತು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಊರಿನ ಅಭಿವೃದ್ಧಿ ನಮ್ಮಿಂದ ಆಗಬೇಕು, ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದಾಗ ಅವ್ರು ನಮ್ಮ ಜೊತೆಗೆ ಬರ್ತಾರೆ, ಅವಾಗ ನಾವು ಪಕ್ಷ ಕಟ್ಕೋಬೋದು ಅನ್ನೋ ಒಂದು ರೂಢಿಯನ್ನು ರೂಢಿಸ್ಕೊಂಡು ನಮ್ಮ ಪಕ್ಷವನ್ನು ಸಂಘಟನೆ ಮಾಡೋಣ. ಭಾರತೀಯ ಜನತಾ ಪಕ್ಷದ ಒಂದು ಬುಡ ಗಟ್ಟಿಯಾಗಿ ನಿಲ್ಲಲಿ. ನಮ್ಮ ಪಕ್ಷ ಸಂಘಟನೆ ಆಗಲಿ. ಪ್ರತಿ ಮನೆಯಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿಜಿಯವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ರೈತರಿಗೆ ಜಮೀನು ಇರ್ತಕ್ಕಂಥವ್ರಿಗೆ ಯಾವ ರೀತಿಯಾಗಿ ಎಕರೆಗಿಷ್ಟು ಅಂತ ಒಂದು ಹಣವನ್ನು ನೀಡ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ರೈತರಿಗೋಸ್ಕರ ತನ್ನ ಬೆಳೆಗಳ ರೇಟನ್ನು, ಗೊಬ್ಬರದ ರೇಟನ್ನು ಕಡಿಮೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಮನೆಗೂ ನಲ್ಲಿ ನೀರನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡಿಸ್ತಾ ಇದ್ದಾರೆ. ಅದೆಲ್ಲ ಯಾವುದು ಫ್ರೀ ಕೊಡ್ತಾ ಇಲ್ಲ, ಎಲ್ಲಕ್ಕೂ ದುಡ್ಡು. ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಟ್ಟು ಅವರು ನಮ್ಮ ಜೊತೆಗೆ ನಿಂತಿದ್ದಾರೆ.